ಅಣ್ಣ ಹೇಳಿ ಸರ್. ಈ ಹೊಸ ಹಿಡ್ಕೊಳ್ರಿ ಹೆಂಗೇನೆ ಏನಣ್ಣ ಏಜ್ ಎಲ್ಲ ಐತಿ ಇದು ಹಸು? ಸರ್ ಇದು ಅಲ್ಲೇ 2 ಕರು ಹಾಕೈತೆ, ಇದು 3ನೇ ಕರು. 3ನೇ ಕರು. ಹೌದು ಸರ್. ಇದು ಯಾವ ಊರಿಗೆ ಹುಟ್ಟಿರೋದು ಅಂತ ಗೊತ್ತಿದೆಯಾ ನಿಮ್ಗೆ ಏನಾದ್ರು? ನಮ್ಗೆ ಗೊತ್ತು ಸರ್. ಇದು ಯಾವ ಊರಿಗಣ್ಣ? ಸರ್ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫಾರಂ ಅಲ್ಲಿ ಒಂದು ಓರಿ ಇತ್ತು ಸರ್ ಅವ್ರದ್ದು. ಇನ್ನೊಂದ್ಸಲ ಹೇಳ್ರಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಫಾರಂ ಅಲ್ಲಿ ಒಂದು ಓರಿ ಇತ್ತು ಸರ್. ಅದು ಓರಿ ಹೆಸರು ದರ್ಶನ್ ಓರಿ ಅಂತಾನೆ. ದರ್ಶನ್ ಓರಿನೇ ಅಂತ ಹೆಸರು. ಅದು ಈಗ ಸರ್ 6 ಬಲೆಯಲ್ಲಿ ಐತೆ. ಆ ಓರಿ ಹುಟ್ಟಿರೋ ಸರ್ ಇದು. ತಿರ್ಗಾ ತಿರ್ಗಾ ಇದು ಹುಟ್ಟಿರೋದು ಅದೇ ಓರಿಗೆ, ದರ್ಶನ್ ಓರಿಗೆನೆ. ತಿರ್ಗಿ ಫಲಕ್ಕೆ ಕೊಡ್ಸಿ 2 ತಿಂಗಳಾಗೈತೆ. ಇದಕ್ಕೂ ಅದೇ ಓರಿ ಕೊಡ್ತೀವಿ. ಫಲ ಆಗಿರೋದು ಅದೇ ಓರಿಗೆ ಸರ್. ಓಕೆ. ಇವಾಗ ಎಷ್ಟಾಗಿತ್ತಣ್ಣ ಇದು ತಗೊಂಬಂದಾಗ ನೀವು? ಸರ್ ಇದು 6 ಬಲೆಯಿಂದ ನಾವು ತಂದಿದ್ದು ಸರ್ 1,38,000 ಬಾಡಿಗೆ ಅಲ್ದೇನೆ ಸರ್. 1,38,000. ಹೌದು ಸರ್. ಎಷ್ಟು ದಿನ ಆಗಿದೆ ತಗೊಂಬಂದು? ಸರ್ 20 ದಿವಸ ಆಯ್ತು ಸರ್. 20 ದಿನ ಖುಷಿಗೆ ಸರ್ ತಂದಿರೋದು. ಒಂದು ಖುಷಿಗೆ? ಹೌದು ಸರ್. ದರ್ಶನ್ ಅವ್ರಿಗೆ ಹುಟ್ಟೈತೆ ಅಂದ್ರಲ್ಲ, ಅದೊಂದು ಪ್ರೀತಿ ತಂದಿರೋದು. ದರ್ಶನ್ ಸರ್ ಹೆಸರು ಹೇಳಿ ಇದಾಗಿರೋದಕ್ಕೆ ಅವರು ಬೆಲೆ ಕಟ್ಟಕ್ ಆಗಲ್ಲ. ದರ್ಶನ್ ಅಣ್ಣವರೋಸ್ಕರ ತಂದಿದ್ದೀರಾ? ತುಂಬಾ ಚೆನ್ನಾಗಿದೆ ಅಣ್ಣ. ಹಂಗಾರೆ ಚೆನ್ನಾಗಿ ಬಿದ್ದೈತೆ ಕರು. ಇದಣ್ಣ ಇದು ಕೂಟಕ್ಕಾಗುತ್ತಾ ಇಲ್ಲ ಇದಕ್ಕಾಗುತ್ತಾ ಅಣ್ಣ? ಸರ್ ಕೂಟ ಮಾಡ್ತೀನಿ ಸರ್. ಅದು ಕೂಟ ಹಾಕಿ ಈಗ ಬರ ಐನಗುಡಿಲಿ ಒಳ್ಳೆ ಹೆಸರು ಮಾಡ್ಬೇಕು ಸರ್. ಅದಕ್ಕೆ ಹಾಕಿ ದರ್ಶನ್ ಸರ್ ಹೆಸರಲ್ಲೇ ಹೆಸರಾಗಬೇಕು ಅಂತ. ದರ್ಶನ್ ಅಂತ ನೇಮ್ ಬರದೆ ಮಾಡ್ಬೇಕು ಸರ್. ಇವಾಗ ಓರಿಗೂ ದರ್ಶನ್ ಅಂತಾನೆ ಇಕ್ತೀರಾ? ಹೌದು ಸರ್. ಇದು ಬೀಜಕ್ಕೆ ಏನಾದ್ರು ಬರುತ್ತಾ ಕರು? ಸರ್ ಅದು ಇನ್ನ ನಮ್ಗೆ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಬರ್ಬಹುದು. ಶೋಕಿಗೆ ಒಂದು ಒಳ್ಳೆ ಓರಿ ಸರ್. ಅದು ಶೋಕಿಗೆ ಒಳ್ಳೆ ಓರಿ ಸರ್. ಅದು ಒಳ್ಳೆ ನೇಮ್ ಮಾಡುತ್ತೆ. ಅದು ಇರಾಗಂಟ ಒಳ್ಳೆ ಪ್ರೈಸ್ ಮಾಡುತ್ತೆ. ಅದು ಇರಾಗಂಟ. ಹೌದು ಸರ್. ಹಂಗಾರೆ ಇವಾಗ ದರ್ಶನ್ ಅಂತ ಒಂದು ಹೆಸರು ಇದ್ ಮಾಡಿದೀರಾ, ನಾಮಕರಣ ಮಾಡ್ಕೊಂಡಿದೀರಾ? ಅಂತ ಮಾಡಿದೀನಿ ಸರ್. ಮಾಡಿದೀರಾ? ದರ್ಶನ್ ಅವ್ರ ಹೆಸರು ಇದ್ ಮಾಡಿದೀರಾ ಇಲ್ಲಿ? ಹೌದು ಸರ್. ಸರ್ ಅಣ್ಣ ಇವಾಗ ಈ ಕರುಗೆ ಎಷ್ಟು ತಿಂಗಳಾಗಿದೆ ಅಣ್ಣ? ಸರ್ ಒಂದು 5 ರಿಂದ 6 ತಿಂಗಳಾಗೈತೆ ಸರ್. ಇವಾಗ ನೀವು ಹಿಡ್ಕೊಂಬಂದು ಎಷ್ಟು ದಿನ ಆಗಿದೆ? ಇವಾಗ ಒಂದು 20 ದಿವಸ ಆಯ್ತು ಸರ್. 20 ದಿನ ಆಯ್ತು. ದರ್ಶನ್ ಅವ್ರ ಹೆಸರು ಉಳಿಸ್ಬೇಕು ಅಂದ್ಬಿಟ್ಟು ಒಂದು 20 ದಿವಸದಲ್ಲಿ ಹಿಡ್ಕೊಂಡ್ ಬಂದಿದ್ದೀರಾ? ಅವ್ರ ಸವಿ ನೆನಪಿದು. ಓರಿಗೆ ಊಟೈತೆ ಅಂದ್ಬಿಟ್ಟು ಹಿಡ್ಕೊಂಡ್ ಬಂದಿದ್ದೀರಾ? ಹೌದು ಸರ್. ಅಣ್ಣ ಓರಿ ಇನ್ನೂ ಅಣ್ಣವ್ರ ಹತ್ರ ಇದೆಯಾ? ದರ್ಶನ್ ಅಣ್ಣವ್ರ ಹತ್ರ? ಇಲ್ಲ ಸರ್. ಅವರಿಂದ ಹಂದಿಗುಟ್ಟೆ ಲೋಕಿಗೆ ಹೋಗಿ ಅಲ್ಲೆಲ್ಲ ಒಡ್ಡಾಡ್ಕೊಂಡು ಸರ್ ಬಂದು ಅದು ಈಗ 6 ಬೆಲೆ ಸೇರ್ಕೊಂಡೈತೆ. 6 ಬೆಲೆಯಲ್ಲಿ? ಹೌದು ಸರ್. ಓಕೆ. ಇವಾಗ 6 ಬೆಲೆಯಲ್ಲಿ ಇದ್ದಿದ್ದ ಹಸುಗೆ ತಿರ್ಗಾ ಅದೇ ಓರಿ ಕೊಡ್ಸಿದಾರೆ. ಅದೇ ಇದ್ರಲ್ಲಿ ಕರು ಹಾಕಿದೆ. ಹೌದು ಸರ್. ಚೆನ್ನಾಗಿ ಬಿದ್ದೈತೆ ಕರು ಮಾತ್ರ ಅಣ್ಣ. ಇವಾಗ ಯಾರಾದ್ರೂ ಬಂದು ಕೇಳಿದ್ರೆ ಕೊಡ್ತೀರಾ ಹಸು ಕರುನ? ಹಸು ಕರು ಕೊಡ್ತೀವಿ. ಕರು ಒಂದು ಕೊಡಲ್ಲ ಅಂದ್ರೆ ಹಸು ಕರು ಮಾತ್ರ ಕೊಡ್ತೀವಿ. ಕರು ಸಿಂಗಲ್ ಮಾತ್ರ ಕೊಡಲ್ಲ. ಕೊಟ್ರೆ ಹಸು ಕರು ಕೊಡ್ತೀರಾ? ಹೌದು. ಇದ್ ಮಾತ್ರ ಮಾಡಲ್ಲ? ಇಲ್ಲ ಮಾಡಲ್ಲ. ಅವ್ವ ಮಗನ್ ದೂರ ಮಾಡ್ದಂಗ. ಅಣ್ಣ ಇವಾಗ ಇದಕ್ಕೆ ನಾಮಕರಣ ಮಾಡಿದೀರಾ ದರ್ಶನ್ ಸರ್ ಅಂತ? ದರ್ಶನ್ ಸರ್ ಅಂತಾನೆ ಇಟ್ಟಿದ್ದೀರಾ? ಹಂಗೆ ಬೆಳೆಯುತ್ತೆ ಬಿಡೋಣ. ದರ್ಶನ್ ಸರ್ ಅವ್ರ ಹೆಸರಲ್ಲೇ ಇದೆ, ಬೆಳೆಯುತ್ತೆ.